ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರುವ ಇನ್ನೊಂದು ಅದ್ಭುತವಾದಂತಹ ಟೆಂಪಲ್ಲು ಪುರಿ ಜಗನ್ನಾಥ ಸ್ವಾಮಿ ಟೆಂಪಲ್ನ ಬೆಂಗಳೂರಿನ ಬ್ರಾಂಚ್ನಲ್ಲಿರುವಂತಹ ಜಗನ್ನಾಥ ಸ್ವಾಮಿ ಆಗ್ರಾದಲ್ಲಿರುವ ಟೆಂಪಲ್ನ ಪಕ್ಕದಲ್ಲಿರುವಂತಹ ಇನ್ನೊಂದು ಸುಂದರವಾದಂತಹ ದೇವಾಲಯ. ಇದು ರಾಮ, ಸೀತೆ, ಭಕ್ತ ಹನುಮಂತ, ಆಮೇಲೆ ಕೃಷ್ಣ, ರುಕ್ಮಿಣಿ, ರಾಧೆಯರ ಒಂದು ಸುಂದರವಾದಂತಹ ಟೆಂಪಲ್. ಇದು ತುಂಬಾ ಅದ್ಭುತವಾಗಿ ಇರುವಂತಹ ಟೆಂಪಲ್. ಇದು ಜಗನ್ನಾಥ ಸ್ವಾಮಿ ಟೆಂಪಲ್ಲು, ಆಮೇಲೆ ಅಭಯಾಂಜನೇಯ ಸ್ವಾಮಿ ಟೆಂಪಲ್ನ ಪಕ್ಕದಲ್ಲಿರುವಂಥ ಒಂದು ಸುಂದರವಾದಂತಹ ದೇವಾಲಯ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಚಿಕ್ಕದಾಗಿ ನೀಟ್ ಆ್ಯಂಡ್ ಕ್ಲೀನ್ ಇದೆ. ನೀವು ಜಗನ್ನಾಥ ಸ್ವಾಮಿ ಟೆಂಪಲ್ನ ನೋಡಿಕೊಂಡು ನೆಕ್ಸ್ಟು ಇದನ್ನು ವಿಸಿಟ್ ಮಾಡ್ಬೋದು. ಇದು ಕೂಡ ಟೈಮಿಂಗ್ ಇದೆ. ಮಧ್ಯಾಹ್ನ 1ರಿಂದ 4 ಗಂಟೆವರೆಗೆ ಕ್ಲೋಸ್ ಇರುತ್ತೆ. ಆಮೇಲೆ ಈವ್ನಿಂಗು ಅಂಟಿಲ್ 8:30ವರೆಗೂ ಇದು ಓಪನ್ ಇರುತ್ತೆ. ಇನ್ನು ಇಲ್ಲಿನ ಪ್ರಮುಖ ದೇವರುಗಳು ಒಂದು ರಾಮ, ಸೀತೆ, ಆಮೇಲೆ ಭಕ್ತನಾದಂತಹ ಆಂಜನೇಯ ಸ್ವಾಮಿಯ ವಿಗ್ರಹಗಳು, ಆಮೇಲೆ ಮುಖ್ಯವಾದಂತಹ ರಾಧೆ, ರುಕ್ಮಿಣಿ, ಆಮೇಲೆ ಶ್ರೀಕೃಷ್ಣನ ಮೂರ್ತಿಗಳು. ಇವೆಲ್ಲನೂ ಒಂದೇ ಪ್ಲೇಸ್ನಲ್ಲಿರೋದು. ಇದು ಚಿಕ್ಕದಾಗಿದ್ದರೂ ಕೂಡ ತುಂಬಾ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ. ಆಮೇಲೆ ಅಷ್ಟೇ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಎಕ್ಸಾಕ್ಟಾಗಿ ಇದು ಪುರಿ ಜಗನ್ನಾಥ ಸ್ವಾಮಿಯ ಟೆಂಪಲ್ನ ಅಪೋಸಿಟ್ ಇರೋದು. ಇವೆಲ್ಲ ಪ್ಲೇಸ್ಗಳು ಲೊಕೇಟ್ ಆಗಿರೋದು ಬೆಂಗಳೂರಿನ HSR ಲೇಔಟ್ನ ಆಗ್ರಾದಲ್ಲಿ. ನೀವು ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಒಂದೇ ದಿನದಲ್ಲಿ ಈ 3 ಟೆಂಪಲ್ಗಳನ್ನು ಕವರ್ ಮಾಡ್ಬೋದು. ಇನ್ನು ದೊಡ್ಡದಾದಂಥ ಒಂದು ಅಶ್ವತ್ಥ ಮರ ಇದೆ. ಅದರ ಸುತ್ತಲೂ ಕಾಂಪೌಂಡ್ ಕಟ್ಟಿ ಒಳಭಾಗದಲ್ಲಿ ದೇವರನ್ನು ನೀವು ನೋಡಲಿಕ್ಕೆ ಸಾಧ್ಯ. ಇನ್ನು ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಫೀಸ್ ಇಲ್ಲ ಇದಕ್ಕೆ. ನೀವು ಹಾಗೇನೆ ಎಂಟರ್ ಆಗ್ಬೋದು. ವೀಕೆಂಡು ಸ್ವಲ್ಪ ಜಾಸ್ತಿ ಕ್ರೌಡ್ ಇರುತ್ತೆ. ಅದರ್ವೈಸ್ ವೀಕ್ ಡೇಸಲ್ಲಿ ತುಂಬ ಕಡಿಮೆನೇ ಕ್ರೌಡ್ ಇರುತ್ತೆ. ಸೊ ನೀವು ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಹೊತ್ತು ಇಲ್ಲಿ ಕುಂತು ರೆಸ್ಟ್ ತಗೊಂಡು ದೇವರನ್ನು ಕೂಡ ನೋಡ್ಬೋದು. ಪ್ರಮುಖವಾದಂತಹ ವಿಷ್ಣುವಿನ ಅವತಾರಗಳಲ್ಲಿ 2 ಪ್ರಮುಖ ಅವತಾರಗಳಾದಂತಹ ರಾಮ ಮತ್ತು ಕೃಷ್ಣನ 2 ಅದ್ಭುತವಾದಂತಹ ಮೂರ್ತಿಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಇನ್ನು ಅವರ ಪತ್ನಿಯರು ಮತ್ತು ಸಖಿಯರಾದಂತಹ ರಾಮ, ಸೀತೆ, ಆಮೇಲೆ ಕೃಷ್ಣ, ರುಕ್ಮಿಣಿ, ರಾಧೆಯರ ಮೂರ್ತಿಗಳು ಒಳಭಾಗದಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಈಗಾಗಲೇ ಹೇಳಿರೋ ಹಾಗೆ ಮಧ್ಯಾಹ್ನದ ಟೈಮ್ ಮಾತ್ರ ಸ್ವಲ್ಪ ಹೊತ್ತು ಕ್ಲೋಸ್ ಇರುತ್ತೆ. ಆಲ್ಮೋಸ್ಟ್ 1 ಗಂಟೆಯಿಂದ ಮಧ್ಯಾಹ್ನದ 4-4:30ವರೆಗೂ ಇದು ಕ್ಲೋಸ್ ಇರುತ್ತೆ. ಇನ್ನು ಎಲ್ಲ ಹಿಂದೂ ದೇವಾಲಯಗಳಲ್ಲಿ ಮುಂಭಾಗದಲ್ಲಿ ಕಾಣುವ ಹಾಗೆ ಒಂದು ಮುಂಭಾಗದಲ್ಲಿ ಸುಂದರವಾದಂತಹ ಒಂದು ಗರುಡಗಂಬ ಕೂಡ ಇದೆ. ಇದು ತುಂಬಾ ಅದ್ಭುತವಾಗಿದೆ. ಎಡಭಾಗದಲ್ಲಿ ಜಗನ್ನಾಥ ಸ್ವಾಮಿಯ ಟೆಂಪಲ್ಲು, ಆಮೇಲೆ ಬಲಭಾಗದಲ್ಲಿ ಅಭಯಾಂಜನೇಯ ಸ್ವಾಮಿಯ ದೊಡ್ಡ ಮೂರ್ತಿಯನ್ನು ನೀವು ನೋಡ್ಬೋದು. ಇನ್ನು ದೇವಾಲಯದ ಮೇಲ್ಭಾಗದಲ್ಲಿ ಆಮೇಲೆ ಒಳಭಾಗದಲ್ಲಿ ಹಲವಾರು ದೇವರ ವಿಗ್ರಹಗಳನ್ನು ನೀವು ನೋಡೋದಕ್ಕೆ ಸಾಧ್ಯ. ಇದೊಂದು ಚಿಕ್ಕದಾಗಿರುವಂತಹ ಸುಂದರವಾದಂತಹ ಅಚ್ಚುಕಟ್ಟಾದಂತಹ ದೇವಾಲಯ. ನೀವು ಜಗನ್ನಾಥ ಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡ್ತೀರಾ ಅಂತಂದರೆ ಇದೊಂದು ಮಸ್ಟ್ ವಿಸಿಟೇಬಲ್ ಟೆಂಪಲ್. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. Also hit on bell icon to get such kind of interesting videos in the future. Thank you for watching.